ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನು ವ್ಲಾಗ್ ಜೊತೆ ತುಂಬ ದಿನದ ಮೇಲೆ ಬರ್ತಾ ಇದ್ದೀನಿ. ಯಾವ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ, ಏನಕ್ಕೆ ಬರ್ತಾ ಇದ್ದೀನಿ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ಒಂದು ಸೀಕ್ರೆಟ್. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಇದ್ರ ಮೇಲೆ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಬನ್ನಿ ಹೋಗೋಣ. ಅಲ್ಲಿ ಕ್ರೌಡ್ ಇರುತ್ತೆ, ಬೈಕಲ್ಲೇ ಹೋಗೋಣ. ಬನ್ನಿ. ಹಾಯ್. ನಾನು ಅನ್ಕೋತೀನಿ ರೈತರ ಸಂತೆಗೆ ಬಂದ್ಬಿಟ್ವಿ. ಚೆನ್ನಾಗಿದೆ ಗೊತ್ತಾ, ಒಳಗಡೆ ಅಂತ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ. ನನ್ನ ಮಗನಿಗೆ ನಾನು ಒನ್ ಟೈಮ್ ಹೋಗಿದ್ವಿ, ಕೃಷಿ ಮೇಳ ನಡೀತಿತ್ತು ಅಂತ ಸಖತ್ತು ಮಜಾ ಮಾಡಿದ್ವಿ. ಇಲ್ಲಿ ಬಂದಿದೆ ಫಸ್ಟ್ ಟೈಮ್ ಅನ್ಸುತ್ತೆ ಅದ್ರೊಳಗಡೆ ಬರ್ತಾ ಇರೋದು. ಒಳಗಡೆ ಎಲ್ಲ ಬಂದಿದ್ದಾರೆ. ಈ ಥರ ರೈತರ ಸಂತೆ ಈ ಥರ ಎಲ್ಲ ಇದಕ್ಕೆಲ್ಲ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. ಸಿಗುತ್ತೆ. ಈ ಸೈಡ್ ಹಿಂಗು ಆ ರೋಡಲ್ಲಿ ಬರಬೇಕು. ಬರ್ಫಿ ಇದ್ದಾಗ್ರಿ ಲಾಡು ಅಲ್ಲ, ಬೂಂದಿ ಖಾರ. ಅದು ನಾವು ಬಂದಿದ್ವಿ ರೈತರ ಸಂತೆ ಜಿಕಿ ಬಿಕ್ಕಿ. ಬಟ್ ಕ್ರೌಡ್ ಇದೆ. ಐಟಮ್ಸ್ ಎಲ್ಲ ಓಕೆ ಏನು ಅಷ್ಟೊಂದು ನಾವು ಅಂದ್ಕೊಂಡು ಬಂದಷ್ಟು ಏನು ಅಷ್ಟೊಂದೇನಿಲ್ಲ, ಪರವಾಗಿಲ್ಲ. ಬರ್ಬೋದು, ಒಂದು ಟೈಮ್ ಬರ್ಬೋದು. ತಿನ್ನೋ ಅಂಥ ಫುಡ್ಗಳು ಚೆನ್ನಾಗಿತ್ತು, ನಾವು ಅದನ್ನು ಟ್ರೈ ಮಾಡಿದ್ವಿ. ಇವಾಗ ನಾವು ಅಲ್ಲಿಗೆ ಹೋಗಿದ್ವಲ್ಲ, ನಿನಗದು ಏನು ಅನ್ನಿಸ್ತು? ಯಾಕೆ? ಏನೇನು ತಿಂದೆ? ಚರ್ಮುರಿ ಒಂದು ತಿಂದೆ. ಚಿಂಟು ಏನು ತಗೊಂಡಿದ್ಯಾ? ಚಿಂಟು ಪಾವ್ ಬಜ್ಜಿ, ನನ್ನದು ಓಪನ್ ದೋಸೆ. 100 ರೂಪಾಯಿಗೆ 3 ತೆಂಗಿನಕಾಯಿ ಕೊಟ್ಟರು, ಅಲ್ಲಿ ತೊಗೊಂಡಿದ್ದು. ಆಮೇಲೆ ಸೀತಾಫಲ, ಕಸ್ಟರ್ಡ್ ಆ್ಯಪಲ್ 50 ರೂಪೀಸ್ kg ಹೇಳಿದ್ರು. ಓಕೆ, ಹೋಗಿದ್ದಕ್ಕೆ ತೊಗೊಬರೋಣ ಅಂತ. ಮತ್ತು ಚಟ್ನಿ ಪುಡಿ, ಇದು ಅಗಸೆ ಬೀಜದ ಚಟ್ನಿ ಪುಡಿ ಅಂದರು. ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು, ಅದಕ್ಕೆ ತೊಗೊಬಂದ್ವಿ. ಇದು ಬೆಲ್ಲದ ಚಿಕ್ಕಿ ಮತ್ತು ಇದು ಕೊಕೊನಟ್ಟು ಮಿಠಾಯಿ ಅಂತ ಹೇಳಿದ್ರು. ಅದಕ್ಕೆ 1/4 kg ತೊಗೊಬಂದ್ವಿ. ಅಲ್ಲೇ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಫ್ರೆಶ್ ಆರ್ಗ್ಯಾನಿಕ್ ತುಪ್ಪದ ಹೀರೆಕಾಯಿ. ಇದು ಅಕ್ಕಿ ಹಪ್ಪಳ. ಹೋಗಿದ್ದಕ್ಕೆ ನಾವಂತೂ ಇಷ್ಟು ತೊಗೊಬಂದ್ವಿ. ಇದಂತೂ ಟೇಸ್ಟ್, ನಾನು ಅಲ್ಲಂತೂ ತಿಂದೆ, ತುಂಬ ಚೆನ್ನಾಗಿತ್ತು. ಅಷ್ಟು ಅಂಗಡೀಲಿ ಕ್ರೌಡ್ ಇದ್ದಿದ್ದು ಇದೇ ಅಂಗಡೀಲಿ ತುಂಬ ಜನ ಟೇಸ್ಟ್ ಮಾಡಿ ತೊಗೊಂಡು ಹೋಗ್ತಾಯಿದ್ರು. ಇದಕ್ಕೆ ಇದು ಮತ್ತು ಚಟ್ನಿ ಪುಡಿ ನಿಪ್ಪಟ್ಟೆಲ್ಲ ಇತ್ತು. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಾನು ಇದನ್ನು ಮಾತ್ರ ಸ್ವೀಟು ಬೆಲ್ಲದ್ದಲ್ವ ಅಂತ ತೊಗೊಬಂದೆ. ತುಂಬ ಚೆನ್ನಾಗಿತ್ತು. ಮನೆಗೆ ಬಂದರೆ ತಿಂದಿಲ್ಲ, ಬಟ್ ನಾನು ಅಲ್ಲಿ ಟೇಸ್ಟಲ್ಲಿ ತಿಂದೆ. ತುಂಬಾ ಚೆನ್ನಾಗಿತ್ತಿದ್ದು.
ನೋಡಿ ನಾವು ಎಷ್ಟು ಫ್ರೆಶ್ಶಾಗಿ ನಾವೇ ಮಾಡ್ಕೊಂಡಿದ್ದೀವಿ ಅಲ್ಲಿ. ಇಷ್ಟಕ್ಕೆ 50 ರುಪೀಸ್ ಹೇಳ್ತಾರೆ. ನಮಗೆ ಅಷ್ಟೆಲ್ಲ ತಿಂದರೆ ಸಮಾಧಾನವಾಗಿ ತಿನ್ನಬೇಕು. ಹಾಗಾಗಿ ನಾನು ಬೇರೆ ಕಡೆ ಎಲ್ಲ ತರಲ್ಲ, ನಾನು ಜಾಸ್ತಿ ಮಾಡ್ತೀನಿ. ನಾವು ವೀಕ್ಲಿ ಟ್ವೈಸ್ ಆದರೂ ನಮಗೆ ಮೊಳಕೆ ಕಾಳು ಬೇಕು. ಮೊಳಕೆ ಕಾಳು ಜೊತೆ ಬದನೇಕಾಯಿ, ಆಲೂಗೆಡ್ಡೆ, ಮೆಂತ್ಯ ಸೊಪ್ಪು ಹಾಕೋ ಸಾಂಬಾರು ರೀ ಸೂಪರ್ ಅಲ್ಲ. ಹಾಗಾಗಿ ನಾನು ಇದಕ್ಕೆ ಚಿಕನ್ ಮಸಾಲ ಹಾಕಿ ಸಾಂಬಾರು ಮಾಡೋದು. ನನ್ನ ಮಗ ಬಂದು ನನ್ನ ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಫೋನ್ ತೆಗ್ದಲ್ಲಿಟ್ಟ. ಟಾಮ್ ಆ್ಯಂಡ್ ಜೆರ್ರಿ ಥರ ನಾವು ಜಗಳ ಮಾಡ್ತಿರ್ತೀವಿ, ಕಿಟ್ಲೆನೂ ಮಾಡ್ತಿರ್ತೀವಿ ಅಲ್ಲ. ಯಾಕೆ ಇದಕ್ಕೆ ನಾನು ಅಮ್ಮನೋ ನನಗಿದು ಅಮ್ಮನೋ ಗೊತ್ತಿಲ್ಲ. ಗಾಡ್ ಗಿಫ್ಟ್ ಅಂದರೆ ಗಾಡ್ ಗಿಫ್ಟ್ ಅಲ್ಲ. ನಿಜವಾಗ್ಲೂ ದೇವರು ಯಾರಿಗೆ ಯಾವುದನ್ನು ಕೊಡಬೇಕು ಅಂತ ಯೋಚನೆ ಮಾಡೇ ಕೊಡೋದು ಅನಿಸುತ್ತೆ. ಅದಕ್ಕೆ ನಂಗೆ ಇದನ್ನು ಕೊಟ್ಟಿದ್ದೆ. ನನಗೇನೇ ಬೇಜಾರಾದರೂ ಏನೇ ಇದ್ರೂ ಖುಷಿಯಾದ್ರೂ ಅದ್ರ ಹತ್ರ ಹೇಳ್ಕೊಂಡ್ರೆ ಅದು ಸಹ ನನಗೆ ರೆಸ್ಪಾಂಡ್ ಮಾಡುತ್ತೆ ಗೊತ್ತಾ. ಹಾಗಾಗಿ ಇದು ನಾನಮ್ಮನೋ ನನಗಿದಮ್ಮನೋ ಗೊತ್ತಾಗ್ತಿಲ್ಲ. ನಾನು ಅಲ್ಲಿಗೆ ಹೋಗಿ ಬಂದಲ್ವ, ಫೇಸ್ ವಾಶ್ ಮಾಡಬೇಕಿತ್ತು. ಬೆಳಗ್ಗೆ ಟೈಮು ನಾನು ಫೇಸ್ ವಾಶ್ ಮಾಡೋದಕ್ಕೆ ಬೇಗನೆ ಮಾಡ್ತೀನಲ್ವ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸ್ನಾನ ಮಾಡಿಬಿಟ್ಟು ಅಷ್ಟು ಕೆಲಸ ಮಾಡಿ ಪೂಜೆ ಮಾಡಬೇಕು ಅಂತ ನನಗೆ ಟೈಮ್ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನ ಟೈಮು ಫೇಸ್ ಪ್ಯಾಕ್ ಮಾಡ್ತಿರ್ತೀನಿ. ಅಂದರೆ ಇದು ಕಲೆಗಳಿರುತ್ತೆ, ಅದಕ್ಕೆ ಫೇಸ್ ಪ್ಯಾಕ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಇವಾಗ ನಾನು ಬೀಟ್ರೋಟ್ನ ನಾನು ಕ್ಯೂಬ್ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ. ಪ್ಲೇ ಮಾಡೋಣ. ಒಂದು 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಸಾರಿ, ನಾನು ಫೇಸ್ ವಾಶ್ ಮಾಡಿದಾಗ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಅದು ಬೀಟ್ರೂಟೆಲ್ಲ ಹಾಕೊಂಡ್ಮೇಲೆ ಈ ರೀತಿ ಅಂತೂ ಇರುತ್ತೆ. ನಾನು ಯಾವುದೇ ಫಿಲ್ಟರ್ ಹಾಕ್ತಿಲ್ಲ, ನ್ಯಾಚುರಲ್ ಫೇಸೇ ನಾನು ತೋರಿಸ್ತಿರೋದು. ಮತ್ತು ಏನಪ್ಪ ಅಂತಂದರೆ ಅದೇ ಇವತ್ತು ರೈತರ ಸಂತೆಗೆ ಹೋಗಿದ್ವಿ ಅಲ್ವಾ, ವಿಜಿಕಿ ವಿಕಿಲಿ. ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ನಾವು ಅಂದ್ಕೊಂಡಷ್ಟೇನು ಚೆನ್ನಾಗಿರಲ್ಲ. ಆರ್ಗ್ಯಾನಿಕ್ ಅಂತ ಹೋದ್ವಿ ಅಂದರೆ ಮೇ ಬಿ ನಾನು ಅಂದ್ಕೊಳ್ಳೋದು ಮಕ್ಕಳಿಗೆ ಕೊಟ್ಟಿರ್ತಾರೇನೋ, ಕೃಷಿ ಕಾಲೇಜ್ ಮಕ್ಳುಗಳಿಗೆ ಕೊಟ್ಟಿರ್ತಾರೇನೋ. ಹಾಗಾಗಿ ಅವರೇನು ನಾರ್ಮಲಿ ಇಟ್ಕೊಂಡಿದ್ರು ಅಷ್ಟು ಬಿಟ್ಟರೆ ಅದೇನು ಸ್ಪೆಷಲ್ ಆ ಥರ ಹೋಗಿ ತೊಗೋಬೇಕು ನಾವು ಅಂದ್ಕೊಂಡಿದ್ದೀನಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಅನ್ಕೋತೀನಿ. ಏನು ಇವತ್ತಿನ ದಿನ ಇಷ್ಟು ಚೆನ್ನಾಗಿತ್ತು. ಓಕೆ ಅಲ್ಲಿ ತಿಂದಿದ್ದಿರ್ಬೋದು. ಆಮೇಲೆ ವಿಷ್ಣು ಪಾರ್ಕಲ್ಲಿ ಬಂದು ದೋಸೆ ತಿಂದಿದ್ದಿರ್ಬೋದು, ಓಪನ್ ದೋಸೆ ತಿಂದಿದ್ದಿರ್ಬೋದು. ಇದಿಷ್ಟು ಬಿಟ್ಟರೆ ಓಕೆ, ಹೋಗೋರಿಗೇನಿಲ್ಲ, ಹೋಗೋರಂತ ಹೋಗ್ಬೋದು. ಮತ್ತು ನಾಳೆ ಸಂಡೇ ಆಗಿರೋದ್ರಿಂದ ಆಯಿಲ್ ಮಸಾಜ್ ಮಾಡಿದ್ದೀವಿ. ನಾಳೆ ಒಂದು ಒಳ್ಳೆ ನಿದ್ರೆ ಆಗುತ್ತೆ, ಲೇಟಾಗಿ ಎದ್ದೇಳ್ಬೋದಲ್ಲ. ಹಾಗಾಗಿ ನೀಟಾಗಿ ಕೂದಲಿಗೆ ಆಯಿಲೆಲ್ಲ ಹಾಕಿ ನಾನು ಸ್ವಲ್ಪ ಹೇರ್ ಕೇರು ಸ್ಕಿನ್ ಕೇರು ಜಾಸ್ತಿ ಮಾಡ್ತೀನಿ. ಹಾಗಾಗಿ ಸ್ಕಿನ್ನಿಗೇನು ಹಾಕಿಲ್ಲಪ್ಪ. ಆಮೇಲೆ ಸ್ಕಿನ್ನಿಗೇನು ಹಾಕಿದ್ದಾರೆ ಅನ್ಕೊಬಿಡಿ, ಸ್ಕಿನ್ನಿಗೇನು ಹಾಕಿಲ್ಲ, ಹೇರಿಗೆ ಮಾತ್ರ ಆಯಿಲ್ ಹಾಕಿ. ಆಯಿತು, ಎಲ್ಲರಿಗೂ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ನನ್ನ ವ್ಲಾಗ್ ನೋಡ್ತಿರೋರು ಒಂದು ಲೈಕ್ ಕೊಡಿ. ನಿಮ್ಗೇನಾದರೂ ನನ್ನ ಹತ್ರ ಕೇಳೋದಿದ್ರೆ ಒಂದು ಕಮೆಂಟು ಹಾಕಿ, ಆಯಿತಾ? ಸರಿ, ಓಕೆ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಂತೂ ಸಿಗೋಣ.